ನಮಸ್ಕಾರ ಸ್ನೇಹಿತರೆ, ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಕಾಣಿಸಿಕೊಳ್ಳುವಂಥ ಲಕ್ಷಣಗಳು ಯಾವ್ಯಾವು ಅನ್ನೋದು ನೋಡೋಣ. ಹಿಮೋಗ್ಲೋಬಿನ್ ಕೊರತೆಗೆ ಅತ್ಯಂತ ಗಂಭೀರವಾದ ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಕಾಯಿಲೆಯಿಂದ ಬಳಲುತ್ತಿರುವವರು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ಅನಾಹುತವೇ ಆಗಬಹುದು. ಆರೋಗ್ಯಕರ ದೇಹಕ್ಕೆ ಪ್ರೋಟೀನ್, ವಿಟಮಿನ್ ಮತ್ತು ಪೋಷಕಾಂಶಗಳು ಅಗತ್ಯ ಹೇರಳವಾಗಿ ಇರುತ್ತವೆ. ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಕಿರಿಕಿರಿ, ಸುಸ್ತು, ಆಯಾಸ ಮತ್ತು ದೌರ್ಬಲ್ಯ ಉಂಟಾಗುತ್ತದೆ. ದೇಹದಲ್ಲಿ ರಕ್ತದ ಕೊರತೆ ಉಂಟಾದಾಗ ಮಿದುಳು ದೇಹಕ್ಕೆ ಹಲವು ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ದೇಹದಲ್ಲಿ ರಕ್ತಹೀನತೆ ಆರಂಭಿಕ ಲಕ್ಷಣಗಳು. ದೇಹದಲ್ಲಿ ರಕ್ತದ ಕೊರತೆಯಿಂದಾಗಿ ಅನೇಕ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕಾಲು ಮತ್ತು ಕೈಗಳು ಜುಮ್ಮು ಎನ್ನುವಿಕೆಯು ಇವುಗಳಲ್ಲೊಂದು. ರಕ್ತದ ಒತ್ತಡ ಕಡಿಮೆಯಾದಾಗ ಆಮ್ಲಜನಕವು ದೇಹದ ರಕ್ತನಾಳಗಳಿಗೆ ಸರಿಯಾಗಿ ತಲುಪುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕೈ ಮತ್ತು ಕಾಲುಗಳು ಜುಮ್ಮು ಎನಿಸುವಿಕೆ ಪ್ರಾರಂಭವಾಗುತ್ತದೆ. ಇದರಿಂದ ದಣಿವು ಮತ್ತು ದುರ್ಬಲತೆ ಕಾಣುತ್ತದೆ. ರಕ್ತದ ಕೊರತೆಯಿಂದಾಗಿ ಮತ್ತೆ ಮತ್ತೆ ತಲೆ ಸುತ್ತುತ್ತದೆ, ಕಣ್ಣು ಕತ್ತಲಾಗುತ್ತದೆ. ದೇಹದಲ್ಲಿನ ರಕ್ತದ ಕೊರತೆಯಿಂದ ಕೂದಲು ಉದುರುವಿಕೆ ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದಂತೆ ವಿಪರೀತ ಕೂದಲು ಉದುರಿದರೆ ದೇಹದಲ್ಲಿ ರಕ್ತದ ಕೊರತೆ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಮೊದಲು ರಕ್ತದ ಪರೀಕ್ಷೆ ಮಾಡಿ. ರಕ್ತ ಕೊರತೆಯಿಂದಾಗಿ ಬಾಯಿಯಲ್ಲಿ ಹುಣ್ಣುಗಳು ಆಗುತ್ತವೆ, ಮೊಡವೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಅಷ್ಟೇ ಅಲ್ಲ, ರಕ್ತದ ಕೊರತೆಯಿಂದ ಮುಖದ ಮೇಲೆ ಅಲ್ಲಲ್ಲಿ ಹಳದಿ ಬಣ್ಣ ಕಾಣಿಸಿಕೊಳ್ಳುತ್ತವೆ. ರಕ್ತಹೀನತೆಯಿಂದ ಪಾರಾಗಲು ಆಹಾರದಲ್ಲಿ ಫೈಬರ್, ಪ್ರೋಟೀನ್ ಕಡ್ಡಾಯವಾಗಿ ಇರುವಂತೆ ನೋಡಿಕೊಳ್ಬೇಕು. ಹಣ್ಣುಗಳನ್ನು ಸೇವಿಸಬೇಕು. ಜೊತೆಗೆ ವ್ಯಾಯಾಮ ಕೂಡ ಅನಿವಾರ್ಯವಾಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ರಕ್ತಹೀನತೆ ಕೊರತೆ ಇದ್ದರೆ ನಮ್ಮ ದೇಹದಲ್ಲಿ ಯಾವೆಲ್ಲ ಲಕ್ಷಣಗಳನ್ನು ಕಾಣಿಸಿಕೊಳ್ಳುತ್ತವೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದರೆ ಸಂಪೂರ್ಣ ತಿಳಿದುಕೊಳ್ಬಹುದು. ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.